ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಾಸಕರಿಂದ ಗುದ್ದಲಿ ಪೂಜೆ. 10 ವರ್ಷಗಳ ಕನಸು ನನಸು, ಗ್ರಾಮಸ್ಥರ ಹರ್ಷ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಅರಿಶಿನಕುಂಟೆ ಗ್ರಾಮದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಕಚ್ಚಾ ರಸ್ತೆ ಮುಕ್ತ ಗ್ರಾಮ ನಿರ್ಮಾಣಕ್ಕೆ ಮೊದಲ ಆದ್ಯತೆ ನೀಡುವ ಮೂಲಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರತಿ ಹಳ್ಳಿಗಳಲ್ಲಿ ಸ್ವಚ್ಛ ಸುಂದರ ರಸ್ತೆ ನಿರ್ಮಾಣ ಮಾಡುವುದು ನಮ್ಮ ಗುರಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನ ತಂದು ಪ್ರತಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇನೆ. ನನ್ನ ಅಧಿಕಾರ ಅವಧಿಯಲ್ಲಿ ಅರಿಶಿನಕುಂಟೆ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಮಾಡಲು ಪ್ರಯತ್ನಿಸುತ್ತೇನೆ. ಈ ರಸ್ತೆಗೆ ಚರಂಡಿ ಅಗತ್ಯವಾಗಿ ಬೇಕಿದ್ದು, ನರೇಗಾ ವತಿಯಿಂದ ಚರಂಡಿಯನ್ನ ಮಾಡಿಸಿಕೊಡುವಂತೆ ಗ್ರಾಮ ಪಂಚಾಯತ್ಗೆ ಸೂಚನೆ ನೀಡಿದ್ದೇನೆ. ತಾಲೂಕಿನ ತಿಮ್ಮಸಂದ್ರ ಗ್ರಾಮಕ್ಕೂ ರಸ್ತೆ ಬೇಡಿಕೆಯನ್ನ ಗ್ರಾಮಸ್ಥರು ಇಟ್ಟಿದ್ದಾರೆ. ಆ ಭಾಗದ ರಸ್ತೆ ಅಭಿವೃದ್ಧಿಗೂ ಚಿಂತನೆ ನಡೆಸುತ್ತಿದ್ದೀವಿ. ಜೊತೆಗೆ ಅರಿಶಿನಕುಂಟೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿ ಎಂದು ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ತೆರೆಯುವ ಕೆಲಸ ಮಾಡಲಿದ್ದೇನೆ ಎಂದರು. ಗ್ರಾಮಸ್ಥ ಗುರುಪ್ರಸಾದ್ ಮಾತನಾಡಿ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಶಾಸಕರು ಹೊಂದಿರುವುದು ಅತೀವ ಸಂತಸವಾಗಿದೆ ಎಂದರು. ಈ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ನಾಗರಾಜ್, ಸೋಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗಾ ರುದ್ರ ಶರ್ಮಾ, ಕಾಂಗ್ರೆಸ್ ಮುಖಂಡರಾದ ರಂಗಸ್ವಾಮಿ, ಬಿಟ್ಟಸಂದ್ರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಂಗಯ್ಯ, ರಮೇಶ್, ಅರಿಶಿನಕುಂಟೆ ವಾರ್ಡ್ನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕುಮಾರ್, ಪುಟ್ಟರಾಜು, ಮಾಜಿ ಸದಸ್ಯ ರಾಜು, ಗ್ರಾಮಸ್ಥರಾದ ಅನಂತರಾಮು, ತಿಮ್ಮರಾಜು, ಜಯರಾಮು, ಬೈಲಾಂಜನೇಯ, ದಿವಾಕರ್, ದರ್ಶನ್, ಮಂಜುನಾಥ್, ಗಂಗರಾಜು, ನಂದನ್, ಶ್ರೀಕಂಠಯ್ಯ, ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಿಟ್ಟಿನಲ್ಲಿ ನಾನು ಸಹ ಈ ರಸ್ತೆಗೆ ಬಹಳ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ಗುತ್ತಿಗೆದಾರರ ಜೊತೆ ಮಾತಾಡಿದ್ದೀನಿ. ಗುಣಮಟ್ಟದ ಕಾಮಗಾರಿಯನ್ನು ಮಾಡ್ತಾರೆ. ಸಾರ್ವಜನಿಕರು ಸಹ ಈ ಗ್ರಾಮಸ್ಥರು ಕಾಮಗಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಅವರೇ ಮುಂದೆ ನಿಂತ್ಕೊಂಡು ಅವ್ರಿಗೆ ಹಂಗೆ ಯಾವ ರೀತಿ ಗುಣಮಟ್ಟದ ರಸ್ತೆಯನ್ನು ಮಾಡಿಸ್ಕೋಬೇಕು ಅಂತಲೂ ಸಹ ನಾನು ಸಾರ್ವಜನಿಕರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಿಳಿಸಿದ್ದೀನಿ. ಮುಂದೆ ತಿಮ್ಸಂದ್ರಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ಅಭಿವೃದ್ಧಿ ಮಾಡಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ರಸ್ತೆಯನ್ನು ಸಹ ಮಾಡಿಸ್ಕೊಟ್ಟು ಅರಿಶಿನಕುಂಟೆ ಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ತೀನಿ. ಒಂದು ವಾಟರ್ ಫಿಲ್ಟರ್ ಕೇಳಿದ್ದಾರೆ. ವಾಟರ್ ಫಿಲ್ಟರ್ನ ಸಹ ಆದಷ್ಟು ಬೇಗ ನಾನು ಗ್ರಾಮಸ್ಥರ ಒಂದು ಸಮ್ಮುಖದಲ್ಲೇ ಭೂಮಿ ಪೂಜೆ ಮಾಡಿ ಕಾಮಗಾರಿ ಪ್ರಾರಂಭ ಮಾಡ್ತೀನಿ. ಇದು ಯಾವ ಕಾಮಗಾರಿ? ಇದು 50 ಲಕ್ಷದ ವೆಚ್ಚದ ಕಾಮಗಾರಿ. ಸುಮಾರು ಒಂದು 350ರಿಂದ 400 ಮೀಟರ್ವರೆಗೂ ಮಾಡಬೇಕಾದಂಥ ಕಾಮಗಾರಿ. ಆ ಕಾಮಗಾರಿನ ಗುಣಮಟ್ಟವಾಗಿ ಮಾಡ್ತೇವೆ. ಸರ್, ಎಲ್ಲೊಂದು ಕಡೆ ಗ್ರಾಮಗಳು ಹಲವಾರು ಅಭಿವೃದ್ಧಿ ಆಗ್ತಾ ಇದ್ರು, ಎಲ್ಲೊಂದು ಕಡೆ ಸೋಲೂರು ಹೋಬಳಿನಲ್ಲಿ ಮಲತಾಯಿ ಧೋರಣೆ ಅಂತ ಒಂದಿತ್ತು. ಈಗ ಬದಲಾಗಿದೆ ಆ ಪರಿಸ್ಥಿತಿ. ನೀವೇ ಹೇಳಬೇಕು, ಮಲತಾಯಿ ಧೋರಣೆ ಮಾಡಿದವರು ಯಾರು? ಸೋಲೂರು ಕಡೆ ತಲೆ ಹಾಕಿ ಮಲಗದೇ ಇದ್ದವ್ರು ಯಾರು? ಸೋಲೂರಿಗೆ ಹೋಬಳಿನ ಅಭಿವೃದ್ಧಿ ಮಾಡ್ತಾ ಇರೋರು ಯಾರು ಅಂತ ಮಾಧ್ಯಮದವ್ರು ನೀವೇ ಹೇಳಬೇಕು. ಸರ್, ಈ ತೋರಿಸ್ಬೇಕು, ಹೇಳೋದ್ರ ಜೊತೆಗೆ ತೋರಿಸ್ಬೇಕು. ಸರ್, ಎಲ್ಲೊಂದು ಕಡೆ ಹಲವಾರು ಸಮಸ್ಯೆಗಳು ಕೂಡ ಈಗಾಗಲೇ ಸದನದಲ್ಲಿ ಕೂಡ ಚರ್ಚೆ ಮಾಡಿದ್ರೆ, ದಬಸ್ಪೇಟೆಯ ಒಂದು ಆದಷ್ಟು ಬೇಗ ಅದರ ಸಚಿವರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಸಚಿವರನ್ನು ಕರ್ಕೊಂಬರ್ತೀನಿ. ಅದರ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ, ಒಂದು ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಿಕ್ಕೆ ಏನೆಲ್ಲ ಕ್ರಮ ವಹಿಸಬೇಕೋ ವಹಿಸ್ತಾ ಇದ್ದೀನಿ. ಪಾಪ ಬೇರೆಯವರು ಅವರ ಮುಖ ನೇರಕ್ಕೆ ಮಾತಾಡೋರು, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನಾನು ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿಸ್ತೀನಿ.